ಆಹ್ವಾನ ಮಾಡಿ ಅವರು ಇಲ್ಲಿವರೆಗೂ ಕೂಡ ಅವರಿಗೆ ಬಂಧಿಸಲಿಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಹಾಗೂ ಇದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳಾಗಿದ್ದಾವೆ. ಅದರಲ್ಲಿ ಭಾಲ್ಕಿ ತಾಲೂಕಿನ ಮಳಸಾಪುರ ಗ್ರಾಮದಲ್ಲಿ ದಿನಾಂಕ 9/2/2024 ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ಕೆಲವು ಕಿಡಿಗೇಡಿಗಳು ಅಡ್ಡಿಯನ್ನು ಉಂಟು ಮಾಡಿರ್ತಾರೆ ಸಂವಿಧಾನ ಜಾಗೃತಿಗೆ. ಅಲ್ಲಿಯೂ ಕೂಡ ಅಪರಾಧಿಗಳು ಇಲ್ಲಿವರೆಗೆ ಬಂಧಿಸಿಲ್ಲ. ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಭಾಲ್ಕಿ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಘಟನೆ ನಡೆದಿರುತ್ತದೆ. ಭಾಲ್ಕಿ ತಾಲೂಕಿನ ಚೌಕಾಪುರ ಗ್ರಾಮದಲ್ಲಿ ದಿನಾಂಕ 3/11/2024 ಗ್ರಾಮದ ಸವರ್ಣಿಯರಿಂದ ದಲಿತರ ಮನೆ ಓಣಿಗೆ ನುಗ್ಗಿ ಅವರಿಗೂ ಅಹಿತಕರ ಘಟನೆಯನ್ನು ನಡೆದಿರುತ್ತದೆ. ಅಲ್ಲೂ ಕೂಡ ಸವರ್ಣಿಯರಿಂದ ದಲಿತರ ಮೇಲೆ ಹಲ್ಲೆ ಒಳಗಾದಾಗ ದಲಿತರ ಮೇಲೆ ಕೇಸ್ಗಳಾಗಿರ್ತವೆ, ಸುಳ್ಳು ಕೇಸ್ಗಳಾಗಿರ್ತವೆ. ಅದಾದ ನಂತರ ಪ್ರತಿದೂರು ಸವರ್ಣಿಯರಿಂದ ಅವರ ಮೇಲೂ ಕೂಡ ಕೇಸ್ಗಳು ದಾಖಲಾಗಿರ್ತವೆ. ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ, ಇಲ್ಲಿಂದ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಇಲ್ಲಿರುವ MP ಅವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಹೋಗಿ ಸ್ಪಂದಿಸೋದು ಮತ್ತೆ ಅದು ಕ್ರಮ ಕೈಗೊಳ್ಳೋದು ಆಗಿರಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಅಲ್ಲಿ ಸಭೆಯನ್ನು ನಡೆಸ್ತಾರೆ, ಶಾಂತಿ ಸಭೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಾಗಿ ಅಲ್ಲಿ ಬಂಧಿಸೋದಾಗ್ಲಿ, ತಪ್ಪಿಸಲು ಕ್ರಮ ಕೈಗೊಳ್ಳೋದಾಗ್ಲಿ ಆಗ್ತಾ ಇಲ್ಲ. ಈ ಹಿಂದೆ ಬಹಳಷ್ಟು ಭಾಲ್ಕಿ ತಾಲೂಕಿನಲ್ಲಿ ಘಟನೆಗಳು ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ. ಆದ್ರೂ ಕೂಡ ಇಲ್ಲಿರುವ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾವುದೇ ಒಂದು ಘಟನೆಗೆ ಸ್ಪಂದಿಸುವಂತ ಅಥವಾ ನ್ಯಾಯ ದೊರಕಿಸಿಕೊಡುವಂತ ಅವರ ಹತ್ರ ಅದು ಅರ್ಹತೆ ಇಲ್ಲ. ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸ್ಥಾನದಿಂದ, ಸಂಪುಟದಿಂದ ಕೈ ಬಿಡಬೇಕು. ಇಲ್ಲಾಂದ್ರೆ ನಾವು ಜಿಲ್ಲಾದ್ಯಂತ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ. ಏಕೆಂದ್ರೆ ದಿನೇ ದಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು, SST ಎಲ್ಲ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಳಿಕೆ, ಕೋಮುವಾದಿ ಇವೆಲ್ಲವೂ ಕೂಡ ಘಟನೆಗಳು ಪ್ರತಿದಿನ ನಡೀತಾನೆ ಇದ್ದಾವೆ. ಇದಕ್ಕೆ ನಾವು ತೀವ್ರವಾಗಿ ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ತೀವ್ರವಾಗಿ ಇದನ್ನ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಯಾವುದೇ ಒಂದು ಘಟನೆಗೆ ಒಳಗಾಗಿದ್ರ ಈ ಜಿಲ್ಲಾಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ಅವರು ಸಚಿವ ಸ್ಥಾನದಿಂದ ಕೈ ಬಿಡುವವರೆಗೆ ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದ ಮಿತ್ರ ಬಂದವರಿಗೂ ಕೂಡ ನಾವು ಇಲ್ಲಿ ಹೇಳಿಕ್ ಬಯಸ್ತೀವಿ. ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದೆ. ಹೀಗಿರುವಾಗ ಇಲ್ಲಿರುವ ಸಚಿವ, ಉಸ್ತುವಾರಿ ಸಚಿವ ಯಾವುದೇ ಕಾರಣಕ್ಕೂ ಈ ಆಡಳಿತ ವ್ಯವಸ್ಥೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದನ್ನು ನಾವು ಬಹುಜನ ಸಮಾಜ ಪಕ್ಷದ ನಮ್ಮ ರಾಜ್ಯ ನಾಯಕರುಗಳು ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸುತ್ತೇವೆ. ಈಗ ಕ್ವಶನ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಮಳಸಾಪುರ, ಚೌಕಾಪುರ ಘಟನೆಯಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ. ಆಮೇಲೆ ಏನದ ಅಂತಂದ್ರೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಮಳಸಾಪುರ ವಿಷಯ ಬಹುಶಃ ಇದು ಆಗಿ ನನ್ನ ಪ್ರಕಾರ 1.5 ವರ್ಷ ಆಗಿರ್ಬೋದು. ಏಪ್ರಿಲ್ ಬಂದ್ರೆ 1 ವರ್ಷ ಆಗ್ತದೆ. 2023 ಘಟನೆ ಆಗಿದೆ.
ಅಂದ್ರೆ ಈಗ ಜಿಲ್ಲಾಡಳಿತದ ನಿಮಗೆ ಸ್ಪಷ್ಟ ಒಂದು ಉಲ್ಲೇಖ ಸಿಕ್ಕಿರ್ಬೇಕಲ್ಲ, ಇಷ್ಟು ಜನರ ಮೇಲೆ ಕೇಸ್ ಹಾಕಿದೀವಿ, ಇಷ್ಟು ಜನರಿಗೆ ಅರೆಸ್ಟ್ ಮಾಡಿದೀವಿ ಅಂತ ಏನಾದ್ರು ನಿಮ್ಗೆ ದಾಖಲೆ ಸಿಗಲಿಲ್ಲ? ಅವರು ದಾಖಲೆ ಸಿಕ್ಕಿದೇನೋ ಅಂತ ಗಡಗಡಿಸ್ತಾ ಇದ್ದಾರೆ ಸರ್. ಅವರು ಅಲ್ಲಿರೋ ಡಿವೈಎಸ್ಪಿ, ಭಾಲ್ಕಿ ತಾಲೂಕಿನ ಡಿವೈಎಸ್ಪಿ ಯಾವುದೇ ಪ್ರಕರಣಗಳು ಆಗ್ತಾ ಇದೆ ಘಟನೆ ಬಗ್ಗೆ ಅವ್ರು ಅವಾಗ್ಲೇ ಹೋಗಿ ಕೂಡಲೇ ಬಂಧಿಸೋದು, ಅದು ಯಾವುದೇ ರೀತಿಯಿಂದ ಅವರು ಸಮಯ ಸರಿಯಾಗಿ ಮಾಡ್ತಾ ಇಲ್ಲ. ಹೌದು, ಆ ನರಸಾಪುರ ಘಟನೆಯಲ್ಲಿ ಅರೆಸ್ಟ್ ಮಾಡಿದಾರಂತೆ. ಅರೆಸ್ಟ್ ಮಾಡಿದ್ರೆ ಅಲ್ಲಿ ಘಟನೆ ಆಗಿರುವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಆಗಿದೆ ಆ ಸಮಯದಲ್ಲಿ ಅಹಿತಕರ ಘಟನೆ ಶ್ರೀರಾಮ್ ಜೈ ಘೋಷ ಹಾಕೊಂಡು ಅಲ್ಲೆಲ್ಲ ಅಡೆತಡೆ ಉಂಟು ಮಾಡ್ಕೊಂಡು ಹೋಗಿರ್ತಾರೆ ಕೆಲವು ಕಿಡಿಗೇಡಿಗಳು. ಅವರನ್ನು ಬಿಟ್ಟು ಸುಮ್ಮನೆ ಯಾರನ್ನು ಬಂಧಿಸೋದು ಇವೆಲ್ಲ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಈಗ ಮಳಸಾಪುರ ಚಳಕಾಪುರ ಘಟನೆ ಬಿಟ್ಟನು ಹಿಂದೆ ನಿಮ್ಮ ಒಂದು ಪಕ್ಷದ ಅಧ್ಯಕ್ಷರಾಗಿರುವಂತಹ ಅಂಕುಶ್ ಗೋಖಲೆ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ರು. ಈ ರಾಜಪ್ಪ ಗೌಡ ಅವರು ನಡೆದಿರುವಂತಹ ಒಂದು ಘಟನೆ ಬಗ್ಗೆ, ಆಮೇಲೆ ಈ ಕಳವಾಡದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆನೂ ಚರ್ಚೆ ಮಾಡಿದ್ರು. ಅದರ ಬಗ್ಗೆ ನಿಮ್ಮ ಏನು ಉಲ್ಲೇಖ ಅದ? ಅದು ನಮ್ಮ ರಾಜನಾಯಕರು ಮಾತಾಡ್ತಾರೆ. ಓಕೆ, ಸರಿ. ಆಮೇಲೆ ನೀವು ನಿನ್ನೆ ಪರೋಕ್ಷವಾಗಿ ನನ್ನ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಕಾರಂಜ ಸಂತ್ರಸ್ತರ ವಿಷಯದಲ್ಲೂ ಕೂಡ ನೀವು ಮಾತಾಡಿದ್ದೀರಿ. ಅದು ಕೂಡ ಸರ್ ರಾಜಕಾರಣಕ್ಕೆ ಮಾತಾಡ್ತಾರೆ. ಸರಿ ಸರಿ, ಆಯ್ತು, ಓಕೆ. ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ದಿನಪತ್ರಿಕೆದವರಿಗೆ ತಮ್ಮೆಲ್ಲರಿಗೂ ನಮಸ್ಕಾರ ಆಗುತ್ತಾ. ಇವತ್ತಿನ ದಿನಾಂಕ 14/12/2024 ಈ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ಹೆಸರು ಜ್ಞಾನೇಶ್ವರ್ ಸಿಂಗಾರೆ, ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ತಮಗೆಲ್ಲರಿಗೆ ಜಿಲ್ಲಾದ್ಯಂತ ಕೆಲವೊಂದು ವಿಷಯಗಳು ಗೊತ್ತಿದ್ದಾವೆ, ಕೆಲವೊಂದು ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಬೀದರ್ ತಾಲೂಕಿನ ಚಾಂಬು ಗ್ರಾಮದಲ್ಲಿ 20/2/2024 ಮಧ್ಯರಾತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವತ್ತವನ್ನು ಕೆಲ ಕಿಡಿಗೇಡಿಗಳು ತೆರವುಗೊಳಿಸಿರುತ್ತಾರೆ. ಆದರೆ ಸದರಿ ಕಿಡಿಗೇಡಿಗಳನ್ನು ಬಂಧಿಸಿರುವುದಿಲ್ಲ. ಅದೇ ರೀತಿ ಬೀದರ್ ಜಿಲ್ಲಾದ್ಯಂತ SC/ST ಜನ, ಹಿಂದುಳಿದ ಜನ ಫಾರಂ ನಂಬರ್ C ಮತ್ತು ಫಾರಂ ನಂಬರ್ 50, 53 ಇವೆಲ್ಲ ಹಾಕಿದ್ದಾರೆ. ಹಾಕಿ ಅವರು ಪಾಣಿ ಕೂಡ ಅವ್ರದ್ದು ಆಗಿದೆ. ಅಂತ ಭೂಮಿಯನ್ನು ಇವಾಗ ನಿನ್ನೆ 11ನೇ ತಾರೀಕು ದಿನಾಂಕದಂದು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಪತ್ರಿಕೆ ಮಾಧ್ಯಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಭೂಮಿ ಉಳುಮೆ ಮಾಡತಕ್ಕಂಥ ಜನರಿಗೆ ತೆರವುಗೊಳಿಸಬೇಕಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಿಂದ ಸರ್? ಎಲ್ಲಿಂದ? ಇದು ಹುಣಸೂರು ತಾಲೂಕಾ ಮಿರ್ಕಲ್ ತಾಂಡಾ ಮತ್ತು ಮಿರ್ಕಲ್ ಗ್ರಾಮದಲ್ಲಿ ಆಲ್ರೆಡಿ ಫಾರಂ ನಂಬರ್ C ಫಾರಂ ಇದೆ, ಅವರ ಕಡೆ ಪಾಣಿಯಲ್ಲಿ ಹೆಸರಿದೆ. ಆದ್ರೂ ಕೂಡ ಇವರು ರಾಜರಸವಾಗಿ ಅಲ್ಲಿ ಗಿಡ ನೆಡೆಸುವಂತ ಕೆಲಸ ನಡೆಸ್ತಾ ಇದ್ದಾರೆ. ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಕೇಳೋದೇನಂದ್ರೆ, ಬರೀ SC/ST ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಒಳಗೊಂಡಿರ್ತಕ್ಕಂಥ ಸಮುದಾಯಗಳಿಗೆ ಮಾತ್ರ ತೆರವುಗೊಳಿಸ್ತಾ ಇದ್ರಿ, ಅಥವಾ ತಾವು ಕೂಡ ಎಲ್ಲಾದ್ರೂ ಒತ್ತುವರಿ ಮಾಡಿದ ಭೂಮಿ ತೆರವುಗೊಳಿಸ್ತಾ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀವಿ.
ಯಾಕಂದ್ರೆ ತಾವು ಕೂಡ ಬಹಳಷ್ಟು ಕಡೆ ಅರಣ್ಯ ಇಲಾಖೆ ಭೂಮಿ ಒತ್ತುವರಿ ಮಾಡಿದ್ದು ನಮ್ಮ ಗಮನಕ್ಕಿದೆ. ಸರ್ವೆ ನಂಬರ್ 26 ಬೀದರಲ್ಲೇ ಬರುತ್ತದೆ. 47 ಎಕರೆ ಭೂಮಿ ಒತ್ತುವರಿ ಮಾಡಿದ್ದು ನನ್ನ ಗಮನಕ್ಕಿದೆ. 47 ಎಕರೆ 26 47 ಎಕರೆ ಭೂಮಿ ಒತ್ತುವರಿ ಮಾಡಿರ್ತಾರಂತ ನಮ್ಮ ಗಮನಕ್ಕಿದೆ. ದಾಖಲೆದು ಸಹಿತ ನಿಮ್ಗೆ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏರಿಯಾ ಯಾವ್ದೇನು ಉಲ್ಲೇಖ ಇದೆ ನೋಡಿ. ಉಲ್ಲೇಖ ಅದು ಏರಿಯಾ ಬಂದ್ಬಿಡ್ತದ. ಇಲ್ಲಿ ನಮ್ದು ಅತ್ತಿವಾಳ ಹತ್ರ, ಲಾಲ್ಬಾಗ್ ಬಾಲ್ಕಿ ರೋಡ್ ಹತ್ರ ಅತ್ತಿವಾಳ ಅಂತ ಬರ್ತದೆ. ಅವರೇ ಸೋದರರಾಗಿರ್ತಕ್ಕಂಥ ಸೋದರರೇ ಅದು ಒತ್ತುವರಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವು ಕೂಡ ಯಾಕೆ ತೆರವುಗೊಳಿಸ್ತಾ ಇಲ್ಲ? ನೀವು ಮಾಡ್ತಾ ಇದ್ರೆ ಕಾನೂನುಬದ್ಧವಾಗಿ ಎಲ್ಲ ಕಡೆ ಮಾಡಬೇಕು. ನೀವು ಯಾವುದೇ ಒಂದು ಸಮುದಾಯದ ಇನ್ಚಾರ್ಜ್ ಮಂತ್ರಿ ಅಂತ ತಿಳ್ಕೊಬಾರ್ದು. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಬಾರ್ದು. ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾ ಇದೆ ಅಂತ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಗರದ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 94cc ಮತ್ತು ಗ್ರಾಮೀಣ ಭಾಗದಲ್ಲಿ 94cc ಹಾಕೊಂಡು ಬಹಳಷ್ಟು ಜನ ಸುಮಾರು 50ರಿಂದ 60 ವರ್ಷಗಳ ಕಾಲ ಆಯ್ತು ಅವ್ರ ಹಕ್ಕಪತ್ರ ಕೊಡ್ರಿ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ತನಕ ಕೊಡ್ಲಿಕ್ಕೆ ವಿಫಲವಾಗಿರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ವಿಫಲ ಆಗಿದೆ. ಯಾಕಂತಂದ್ರೆ ಇವರು 2013ರಲ್ಲಿ SCP-TSP ಯೋಜನೆ ಅಂತ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಅದು ಕೇವಲ SC/ST ಅಭಿವೃದ್ಧಿ ಸಲುವಾಗಿ ಆ ಹಣವನ್ನು ಬಳಸಬೇಕಾಗ್ತದೆ, ಕಾನೂನಾತ್ಮಕ. ಅದನ್ನ ಬೇರೆ ಕೆಲಸಗಳಿಗೆ ಬಳಸಿ ಇಲ್ಲಿರ್ತಕ್ಕಂಥ SC/ST ಅವರ ಅಭಿವೃದ್ಧಿ ಹಣವನ್ನು ಬೇರೆ ಸಮುದಾಯಗಳಿಗೆ ಖರ್ಚು ಮಾಡುವಂತ ಕೆಲಸ ನಡೀತಾ ಇದೆ. ಕಾರಣ ತಮಗೆಲ್ಲ ಹೇಳಬೇಕಾದ್ರೆ ಈಗ 2013ರಿಂದ ಇಲ್ಲಿವರೆಗೆ 1,78,000 ಕೋಟಿ ರೂಪಾಯಿ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ್ದಾರೆ. SCP-TSP ಎಲ್ಲಿರ್ತಕ್ಕಂಥ ಬಡ ಮಹಿಳೆಯರು, ನಿರ್ಗತಿಕರು, ಯುವಕರು, ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ, ಅಲ್ಲಿರ್ತಕ್ಕಂಥ ಕಾಲೋನಿ ಅಭಿವೃದ್ಧಿಗೆ ಇದೆಲ್ಲ ಖರ್ಚು ಮಾಡದೆ ಬೇರೆ ಬೇರೆ ಅನ್ಯ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಕಾರಂಜೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಸುಮಾರು 2.5 ವರ್ಷಗಳಿಂದ ಸತತವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಅಂದಿನ ಸಮಯದಲ್ಲಿ ಕುಮಾರಸ್ವಾಮಿ ಅವರು CM ಇದ್ದಾಗ ಕೂಡ ಅವರು ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ರು. ಬಿಜೆಪಿ ಸರ್ಕಾರ ಕೂಡ ಹೋಯ್ತು ಅದರಲ್ಲಿ. ಈಗ ಮುಂದುವರೆದು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ. ಅವರು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ. ಅವಾಗ ಅಧಿಕಾರ ಸಲುವಾಗಿ ನಮ್ಮನ್ನು ವೋಟ್ ಕೊಡ್ರಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಂತ ಆ ಜನರಿಗೆ ಇವರೇ ಹೇಳಿಕೆಗಳು ಕೆಲವೊಂದು ಟೈಮಲ್ಲಿ ಕೊಟ್ಟಿದ್ದು ನಮ್ಗೆ ಗಮನಕ್ಕಿದೆ. ಇವಾಗ ಅಧಿಕಾರದಾಗ ಬಂದರೂ ಕೂಡ ಆ ಕಾರಂಜದ ಸಮಸ್ಯೆಯನ್ನು ಇನ್ನ ಬಗೆಹರಿಸಲಿಕ್ಕಾಗಿಲ್ಲ. ಸೊ ಈ ರೀತಿ ಜಿಲ್ಲಾದ್ಯಂತ ಬಹಳಷ್ಟು ಕಡೆ ನಡೀತಾ ಇದ್ದೇವೆ. ಬಾಲ್ಕಿ ನಗರದಲ್ಲಿ ವ್ಯಕ್ತಿಯೊಬ್ಬರು ದಿನಾಂಕ 3/11/2023 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಳವಡಿಸಿ ಅವಹೇಳನಕಾರಿ ಶಬ್ದ ಉಪಯೋಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದು, ಈ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಸಹ ಅಪರಾಧಿಯನ್ನು ಬಂಧಿಸದೇ ಇರುವುದು. ಅದೇ ರೀತಿ ಹುಮ್ನಾಬಾದ್ ತಾಲೂಕಿನಲ್ಲಿ ದಿನಾಂಕ 20/1/2024 ಹುಣಸಗೇರ ಗ್ರಾಮದಲ್ಲಿ ಹುಡುಗನೊಬ್ಬ ಮೊಬೈಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಭಾವಚಿತ್ರ ಸ್ಟೇಟಸ್ ಹಾಕಿದರಿಂದ ದಿನಾಂಕ 22/1/2024ರಂದು ಕೆಲ ಕಿಡಿಗೇಡಿಗಳು ಸದರಿ ಯುವಕನಿಗೆ ಹುಮ್ನಾಬಾದ್ ನಗರದ ಒಂದು ಮಂದಿರಕ್ಕೆ ಎಳೆದು ತಂದು ಮನ ಬಂದಂತೆ ಥಳಿಸಿ ಜೈ ಶ್ರೀರಾಮ್ ಎಂದು ಕೂಗಲು ಒತ್ತಾಯ ಮಾಡಿರುತ್ತಾರೆ. ಅಲ್ಲದೆ ಕಿಡಿಗೇಡಿಗಳು ಮೇಲೆ ಪ್ರಕರಣ ದಾಖಲಾದರೂ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯವರು ಬಂಧಿಸಿರುವುದಿಲ್ಲ. ಔರಾದ್ ತಾಲೂಕಿನಲ್ಲಿ ಕೌಟ್ಗಾಂವ್ ಗ್ರಾಮ ಮುಖ್ಯ ರಸ್ತೆ ಪಕ್ಕದಲ್ಲಿ ಸುಮಾರು 40 ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇರ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಇರ್ತದೆ. ಆ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಕೆಲವು ಕಿಡಿಗೇಡಿಗಳು ಸೇರಿಕೊಂಡು ಅದೇ ಪಕ್ಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಪಕ್ಕದಲ್ಲೇ ಬಸವಣ್ಣ ಅವರ ಮೂರ್ತಿಯನ್ನು ಇಟ್ಟು ಅಲ್ಲಿ ಎರಡೂ ಜಾತಿ ಮಧ್ಯಗಳಲ್ಲಿ ಜಗಳ ಹಚ್ಚುವಂತ ಕೆಲಸ ಕೆಲವೊಬ್ಬರು ಪೊಲೀಸರ ಕುಮ್ಮಕ್ಕಳಿಂದ ನಡೆದಿರುತ್ತದೆ. ಆದ್ರೂ ಕೂಡ ಅದರಲ್ಲಿ ಕೂಡ ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಆ ಘಟನೆಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಆರೋಪಿಗಳಿಗೆ ಅರೆಸ್ಟ್ ಮಾಡೋದರಲ್ಲಿ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳು ಎಲ್ಲ ವಿಫಲವಾಗಿದ್ದಾರೆ. ಅದರ ಬಗ್ಗೆ ನಾನೇ ಸ್ಪಷ್ಟವಾಗಿ ಹಿಂದೆ ಇರತಕ್ಕಂಥ ನಮ್ಮ SP ಸಾಹೇಬರು ಚನ್ನಬಸಪ್ಪ ಲಂಗೋಟೆ ಅವರಿಗೆ ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ಅದು ಯಾವುದೇ ಕಾರಣಕ್ಕೆ ಅದರ ಹಿಂದೆ ಯಾರದೇ ಕೈವಾಡ ಇರಲಿ ಅಂತವ್ರಿಗೆ ಬಿಡ್ಲಿಕ್ಕೆ ಹೋಗ್ಬಾಡ್ರಿ, ಕೂಡಲೇ ಅವರಿಗೆ ಬಂಧಿಸಬೇಕು ಅಂತಕ್ಕಂಥ ಮಾತು ಹೇಳಿದ್ದೀನಿ. ಯಾವಾಗ ಒಂದು ಮೂರ್ತಿ ಪಕ್ಕದಲ್ಲಿ ಇನ್ನೊಬ್ರು ಇರ್ತಾರಂದ್ರೆ ಅದಕ್ಕೆ ಯಾರೇ ಪೊಲೀಸರದು ಸಪೋರ್ಟ್ ಇಲ್ಲದೆ ಇಡಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ದಿನ ನೀವು ಪೊಲೀಸರು ಅಲ್ಲೇ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, ಆದ್ರೂ ಕೂಡ ಯಾಕೆ ಇಟ್ಟಿದ್ದಾರೆ ಅಂತ ಮಾತು ಕೇಳಿದಾಗ ನಾನು ಅದು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ತಪ್ಪಿಸ್ತರಿಗೆ ನಾನು ಅರೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ಆದ್ರೂ ಕೂಡ ನಮ್ಮ ಗಮನಕ್ಕಂತೂ ಬಂದಿಲ್ಲ. ಅದ್ರ ಜೊತೆಯಲ್ಲಿ ತಮಗಂತೂ ಎಲ್ಲ ಗೊತ್ತಿದೆ ಬಂಧುಗಳೇ, ಇವಾಗ ಇತ್ತೀಚೆಗೆ ನಾವು ಮತ್ತೊಮ್ಮೆ ನಿಮಗೆ ಹೇಳ್ಬೇಕಾಗ್ತದೆ, SCP TSP ಹಣ ಏನು ಅಭಿವೃದ್ಧಿ ಸಲ ಯಾಕೆ ಬಳಸ್ತಾ ಇಲ್ಲ ನಮ್ದು ದಲಿತರ ಪರವಾಗಿ ಅಂತ ತಂಬದು ನಮ್ದೊಂದು ಸವಾಲಾಗಿದೆ. ಬರೀ ಕೇವಲ ಬಜೆಟ್ ಅಧಿವೇಶನದಲ್ಲಿ 39,000 ಕೋಟಿ ರೂಪಾಯಿ SC ST ಅಭಿವೃದ್ಧಿ ಸಲುವಾಗಿ ಇಟ್ಟಿದ್ದೀವಿ ಅಂತ ಹೇಳಿ ಬರೀ ಪತ್ರಿಕೆ ಮುಖಾಂತರ ಮಾತ್ರ ಇರ್ತಾ ಇದೆ. ಆ ಪತ್ರಿಕೆ ಮುಖಾಂತರ ಅಷ್ಟೇ ಇರ್ತದ, ನೋಟಿಫಿಕೇಶನ್ ದಲ್ಲಿ ಅಷ್ಟೇ ಇರ್ತದ. ಆಮೇಲೆ ಇವರು ಕೆಲಸ ಕಾರ್ಯಗಳು ಮಾಡೋದು ಬೇರೆ ಬೇರೆ ವಾರ್ಡ್ಗಳಲ್ಲಿ, ಜನರಲ್ ವಾರ್ಡ್ಗಳಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಕಡೆ ಎಲ್ಲ ಖರ್ಚು ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ. ಆಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇಡೀ ನಮ್ಮ ಬೀದರ್ ಜಿಲ್ಲಾದ್ಯಂತ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರ ಅನುದಾನ ಏನು ಬರ್ತದ, ಆ ಶಾಸಕರ ಅನುದಾನ ಕೂಡ ತಮ್ಮ ಮನ ಬಂದಂತೆ ತಮಗೆ ಬೇಕಾದವರ ಏರಿಯಾದಲ್ಲಿ ಮಾತ್ರ ಕೆಲಸ ಇಡ್ತಾರೆ. ಎಲ್ಲಿ ನೆಸೆಸರಿ ಇದೆ ಅಲ್ಲಿ ಕೆಲಸ ಇಡಲ್ಲ, ತನಗೆ ಯಾರು ಬೇಕಾದ್ರೆ ಅಂತಲ್ಲಿ ಮಾತ್ರ ಕೆಲಸ ಇಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ KKRDB ವತಿಯಿಂದ 475 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದರಲ್ಲಿ ಎಲ್ಲ ಅಭಿವೃದ್ಧಿ ಪರ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಅಧಿಕಾರಿಗಳಿಗೆ ನಾವು ಕೇಳಕ್ ಹೋದಾಗ ಇನ್ನ ನಮ್ಮ ಕಡೆ ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ, ಇನ್ನ ನಮ್ಮ ಕಡೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಪತ್ರಿಕೆ ಮುಖಾಂತರ ಒಂದು ಹೇಳಿಕೆ ಆಗ್ತದೆ. ಪ್ರೆಸೆಂಟ್ ಆಗಿ ನಾವು ನೋಡಕ್ ಹೋದಾಗ ಇನ್ನ ಬಜೆಟ್ ಬರೋದಿದೆ, ಪ್ಲಾನ್ ಎಲ್ಲ ರೆಡಿ ಆಗಿದೆ, ಕೆಲವು ದಿನದಲ್ಲಿ ಬಂದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಎಲ್ಲಾ ಕಡೆ ಈ ರೀತಿ ನಡೀತಾ ಇದೆ. ಅದಕ್ಕ ಮುಂದೆ ಬರತಕ್ಕಂತ ದಿನಮಾನದಲ್ಲಿ ತಾವು ಎಲ್ಲ ಮಾಧ್ಯಮದವರೆಲ್ಲ ನಮಗೆಲ್ಲ ಸಹಕರಿಸಬೇಕು. ಯಾಕಂದ್ರೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬಹಳ ಹತ್ತಿರವಾಗಿರೋದ್ರಿಂದ ತಮಗೆ ನಮ್ರ ವಿನಂತಿ ಏನದ ಅಂತಂದ್ರೆ, ತಾವು ಎಲ್ಲರ ಅಧಿಕಾರವನ್ನು ನೋಡಿದ್ರಿ. ಸುಮಾರು 1950ರಿಂದ 2024ರವರೆಗೆ ಎಲ್ಲಾ ಸರ್ಕಾರಗಳು ನೋಡ್ರಿ, ಕಾಂಗ್ರೆಸ್ದವ್ರು ನೋಡ್ರಿ, ಬಿಜೆಪಿದವ್ರು ನೋಡ್ರಿ, ದಳದವ್ರು ನೋಡ್ರಿ, ಇಷ್ಟೆಲ್ಲ ಪಕ್ಷಗಳಲ್ಲಿ ಇಲ್ಲಿ ಜಾಸ್ತಿ ಯಾರಾದ್ರ ಮೇಲೆ ಶೋಷಣೆ ನಡೀತದ ಅಂತಂದ್ರೆ ಅದು ದಲಿತರು ಮತ್ತು ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ, ವಿಶೇಷವಾಗಿ ಮತ್ತು ಮುಸಲ್ಮಾನರ ಮೇಲೂ ನಡೀತಾ ಇದೆ. ಇದು ನಮ್ಮ ಜಿಲ್ಲೆಗೆ ಇಲ್ಲಿವರೆಗೆ ಅಭಿವೃದ್ಧಿ ಪರ ಯೋಜನೆಗಳು ಯಾವುದೇ ಹಾಕುತ್ತಾ ಇಲ್ಲ. ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು
5 ಲಕ್ಷ ಮನೆಗಳು ಇನ್ನ ಗುಡಿಸಲು ಮನೆಗಳವ. ಗುಡಿಸಲು ಮುಕ್ತ ಕರ್ನಾಟಕ ರಾಜ್ಯ ಮಾಡ್ತೀವಿ ಅಂತ 2013 ಆದೇಶ ಮಾಡ್ಯಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದ್ರೂ ಕೂಡ ಏನ ಗುಡಿಸಲು ಮುಕ್ತ ನಮ್ಮ ಜಿಲ್ಲೆ ಆಗಿಲ್ಲ. ಅದ್ರ ಜೊತೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಕೊಂಡು ಬಂದಾಗ ಇನ್ನ ಶಂಶಾನ ಭೂಮಿ ವ್ಯವಸ್ಥೆ ಆಗಿಲ್ಲ. ದಲಿತರ ಜನರಿಗೆ ಶಂಶಾನ ಭೂಮಿ ಇಲ್ಲ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಶಂಶಾನ ಭೂಮಿ ಇಲ್ಲ, ಎಸ್ಟಿ ಸಮುದಾಯದವರಿಗೆ ಶಂಶಾನ ಭೂಮಿ ಇಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ, ಮುಸಲ್ಮಾನರಿಗೆ ಎಲ್ಲ ಶಂಶಾನ ಭೂಮಿ ಇಲ್ಲ. ಇದು ಎಲ್ಲ ನಾವು ಪ್ರಾಮಾಣಿಕವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರವಾರು ವಿಸಿಟ್ ಮಾಡಿದ್ವಿ. ಅಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಸಮುದಾಯಗಳಿಗೂ ಸಮಸ್ಯೆ ಇದ್ದೇ ಇರುತ್ತದೆ. ಸೊ ಇದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರು ಗಮನದಲ್ಲಿಟ್ಟುಕೊಂಡು ಈ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೆ ಖುದ್ದಾಗಿ ತಮ್ಮ ಶಾಸಕರ ಮುಖಾಂತರ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ SC ಮತ್ತು STಗಳು, OBCಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಈ ಎಲ್ಲಾ ಸಮುದಾಯಗಳಿಗೆ ಮಶಾನ ಭೂಮಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಅಲ್ಲಿರ್ತಕ್ಕಂಥ ಜನರಿಗೆ